ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ಕೋಣ ಬೆರಿಮನಿ ಅನ್ನೋ ಒಂದು ಮೂವಿನ. ಸಾಮಾನ್ಯವಾಗಿ ಜಗತ್ತಲ್ಲಿ ಲೇಡಿ ಪ್ರೆಗ್ನೆಂಟ್ ಆಗಿರೋದನ್ನ ನಾವು ನೋಡಿರ್ತೀವಿ. ಆದ್ರೆ ಒಂದು ಹುಡುಗ ಪ್ರೆಗ್ನೆಂಟ್ ಆದ್ರೆ ಹೇಗಿರುತ್ತೆ ಅನ್ನೋದೇ ಇವತ್ತಿನ ಸ್ಟೋರಿ. ಬನ್ನಿ ಹಾಗಾದ್ರೆ ತಡ ಮಾಡದೆ ಸ್ಟೋರಿ ಕಡೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮಗೆ ಸರ್ಗೈ ಅನ್ನೋದು ಹುಡುಗನ್ ತೋರಿಸ್ತಾರೆ. ಆಕ್ಚುಲಿ ಸರ್ಗೈ ಒಬ್ಬ ನ್ಯೂಸ್ ರಿಪೋರ್ಟರ್. ಈಗ ಸರ್ಗೈ ಒಬ್ಬ ಡಾಕ್ಟರ್ ಹತ್ರ ಬಂದು ತನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾ ಇರ್ತಾನೆ. ಕಾರಣ ಏನಂದ್ರೆ ಅವ್ನ್ ಮದುವೆ ಆಗಿ 2 ವರ್ಷ ಆದ್ರೂ ಅವ್ನ್ ಮಕ್ಕಳೇ ಆಗಿರೋದಿಲ್ಲ. ಈ ಒಂದು ಕಾರಣದಿಂದ ಸರ್ಗೈ ಮತ್ತೆ ಸರ್ಗೈ ಹೆಂಡತಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಈಗ ಸರ್ಗೈ ಮಾತುಗಳೆಲ್ಲ ಕೇಳಿದಂತ ಡಾಕ್ಟರ್ ನೀನ್ ಸ್ವಲ್ಪ ಜೋಪಾನವಾಗಿರ್ಬೇಕು ಅಂತ ಹೇಳ್ತಾರೆ. ಇದು ಯಾಕೆ ಹೇಳ್ತಾರೆ ಅಂತ ಸರ್ಗೈ ಕೂಡ ಅರ್ಥ ಆಗೋದಿಲ್ಲ. ಬಟ್ ಅವ್ನ್ ತಿರುಗಿಸಿ ಡಾಕ್ಟರ್ ಕ್ವಶನ್ ಕೂಡ ಮಾಡೋದಿಲ್ಲ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಸರ್ಗೈ ಆಫೀಸ್ ಅಲ್ಲಿ ಇರೋದನ್ನ ತೋರಿಸ್ತಾರೆ. ಈಗ ಸರ್ಗೈ ತನ್ನ ಫ್ರೆಂಡ್ ಆದ ಜೋರಾಗಿ ಫೋನ್ ಮಾಡ್ತಾನೆ. ಜೋರಾ ಎಂತ ಕ್ರಿಮಿನಲ್ ಲಾಯರ್ ಅಂದ್ರೆ ಅವ್ನ್ ಲಾಸ್ಟ್ 9 ಕೇಸ್ಗಳನ್ನ ಕಂಟಿನ್ಯೂಸ್ ಸೋತಿರ್ತಾನೆ. ಜೋರಾ ಈ ರೀತಿ 9 ಕೇಸ್ಗಳನ್ನ ಸೋತಿರೋದ್ರಿಂದ ಅವನಿಗೆ ಫೈನಾನ್ಷಿಯಲ್ ಕ್ರೈಸಿಸ್ ಕೂಡ ಬಂದಿರುತ್ತೆ. ಜೋರಾಕ್ಕೆ ಈಗಾಗಲೇ 2 ಹೆಣ್ಮಕ್ಳು ಇರ್ತಾರೆ. ಆದ್ರೂ ಕೂಡ ಒಂದು ಗಂಡ್ಮಗು ಬೇಕಂತ ಇವ್ರು ಡೈಲಿ ದೇವ್ರ ಹತ್ರ ಬೇಡ್ಕೊಂತಾನೆ ಇರ್ತಾರೆ. ಈಗ ತನ್ನ ಫ್ರೆಂಡ್ ಆದ ಜೋರಾ ಹತ್ರ ಮಾತಾಡಿದ ಮೇಲೆ ಸರ್ಗೈ ಬಂದು ತನ್ನ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಈಗ ಈ ಕಡೆ ಸರ್ಗೈ ಹೆಂಡತಿಯಾದ ಡಯಾನ ತೋರಿಸ್ತಾರೆ. ಈಗ ಇವಳೊಂದು ಆರ್ಟ್ ಎಕ್ಸಿಬಿಷನ್ ಅಲ್ಲಿ ನಿಂತು ಸರ್ಗೈ ಫೋನ್ ಮಾಡ್ತಾಳೆ, ನೀನ್ ಯಾವಾಗ ಬರ್ತೀಯಾ ಅಂತ. ಯಾವಾಗೂ ಲೇಟ್ ಆಗಿ ಬರೋದು ಸರ್ಗೈ ಇವತ್ತು ಕೂಡ ಸುಳ್ಳು ಹೇಳ್ತಾನೆ. ಆ ಸುಳ್ಳು ಅಂದ್ರೆ ಆಲ್ರೆಡಿ ನನ್ನ ಕಾರಲ್ಲಿ ಬರ್ತಾ ಇದೀನಿ ಅಂತ ಹೇಳ್ತಾನೆ. ಈಗ ಸರ್ಗೈ ಆಚೆ ಬಂದು ತನ್ನ ಕಾರ್ ನೋಡ್ರಿ, ತನ್ನ ಕಾರು ನೋ ಪಾರ್ಕಿಂಗ್ ಇರೋದ್ರಿಂದ ಪೊಲೀಸರು ಬಂದು ಅದನ್ನ ತಗೊಂಡ್ ಹೋಗ್ತಾ ಇರ್ತಾರೆ. ಈಗ ಡಯಾನಗೂ ಗೊತ್ತಾಗುತ್ತೆ ಇವ್ನ ಕಾರಲ್ಲಿ ಇದ್ನಿ ಅಂತ ಆಗ್ಲೇ ಸುಳ್ಳು ಹೇಳಿದ್ನು ಅಂತ. ಈಗ ಸರ್ಗೈ ಡಯಾನ ಇದ್ದಂತ ಆರ್ಟ್ ಎಕ್ಸಿಬಿಷನ್ ಹೋದ್ರೆ ಅವಳು ಬೈತಾಳೆ ಅನ್ಬಿಟ್ಟು ತನ್ನ ಫ್ರೆಂಡ್ ಆದ ಜೋರಾನ್ ಕರ್ಕೊಂಡು ಒಂದು ಬಾರ್ಗೆ ಹೋಗ್ತಾನೆ. ಈಗ ಹಾಗೆ ಇಬ್ರು ಮಾತಾಡ್ತಾ ಜೋರಾ ಹೇಳ್ತಾನೆ ಒಂದು ಗುಡ್ ನ್ಯೂಸ್ ಇದೆ ಅಂತ. ಆಗ ಸರ್ಗೈ ಏನ ಗುಡ್ ನ್ಯೂಸ್ ಅಂತ ಕೇಳಿದಕ್ಕೆ ಆಗ ಜೋರಾ ಹೇಳ್ತಾನೆ ನನ್ನ ಹೆಂಡತಿ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಇದಾದ್ಮೇಲೆ ಮತ್ತೆ ಜೋರಾ ಹೇಳ್ತಾನೆ ನನಗೆ ಈ ಬಾರಿ ಗಂಡ್ ಮಗು ಪಕ್ಕ ಹಾಗೆ ಆಗುತ್ತೆ ಅಂತ. ಸರ್ಗೈ ಅದಕ್ಕೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೆಂಗ್ ಹೇಳ್ತೀಯ ಅಂತ ಕೇಳಿದಕ್ಕೆ ನಾನು ನನ್ನ ಹೆಂಡತಿ ಜೊತೆ ನೈಟ್ ಹೊತ್ತು ಇಂಟಿಮೇಟ್ ಆಗ್ಬೇಕಾದ್ರೆ ನಾನು ಉಲ್ಲನ್ ಶೂಸ್ ಯೂಸ್ ಮಾಡ್ತೀನಿ ಅಂತ ಹೇಳ್ತಾನೆ. ನೈಟ್ ಹೊತ್ತು ಮುಳುಗೋಕ್ ಮೊದಲು ಕಾಲಿಗೆ ಉಲ್ಲನ್ ಶೂಸ್ ಹಾಕೊಂಡು ತನ್ನ ಹೆಂಡತಿ ಜೊತೆ ಇಂಟಿಮೇಟ್ ಆಗೋದ್ರಿಂದ ತಮಗೆ ಗಂಡ್ ಮಗು ಹೋಗುತ್ತೆ ಅನ್ನೋದು ಅವ್ರ ಫ್ಯಾಮಿಲಿ ನಂಬಿಕೆ ಆಗಿರುತ್ತೆ. ಈಗ ಜೋರಾ ಮತ್ತೆ ಮಾತಾಡಕ್ ಶುರು ಮಾಡ್ತಾನೆ. ಅದೇನಂದ್ರೆ ಇದಕ್ಕೂ ಮೊದಲು ನಮ್ಮ ತಾತ ನಮ್ಮ ತಂದೆ ಕೂಡ ಇದೇ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ, ಅದಕ್ಕೆ ನಾನು ಕೂಡ ಯೂಸ್ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ವ್ಯಾಲೆಂಟೈನ್ಸ್ ಡೇ ಇರುತ್ತೆ. 5 years ಬ್ಯಾಕ್ ಸರ್ಗೈ ಡಯಾನ ಎಲ್ಲಿ ನೋಡಿರ್ತಾನೋ ಅದೇ ಜಾಗ ಕರ್ಕೊಂಡ್ ಬಂದಿರ್ತಾನೆ. ಈಗ ಇಲ್ಲಿ ಒಂದು ಸರ್ಗೆ ಮತ್ತೆ ಡಯಾನ ಮಾತಾಡಕ್ ಶುರು ಮಾಡ್ತಾರೆ. ಅದೇನಂದ್ರೆ ನಾವು ಕೂಡ ಮುಂದೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬರ್ತೀವಲ್ಲ ಅಂತ. ಈಗ ತನ್ನ ಫ್ರೆಂಡ್ ಜೋರಾ ಮಾತುಗಳು ಕೇಳಿದಂತ ಸರ್ಗೆ ಅವನು ಕೂಡ ಒಂದ್ ಜೊತೆ ಉಲ್ಲನ್ ಶೂಸ್ ನ ತಗೊಂಡ್ ಹೋಗ್ತಾನೆ. ಈಗ ಉಲ್ಲನ್ ಶೂಸ್ ತಗೊಂಡ ಸರ್ಗೆ ತನ್ನ ಹೆಂಡತಿ ಜೊತೆ ಏನ್ ಮಾಡ್ಬೇಕು ಅದನ್ನ ಮಾಡಿದಾದ್ಮೇಲೆ ನಿದ್ದೆ ಬರ್ತಾ ಇಲ್ಲ ಅಂತ ಅಲ್ಲಿಂದ ಎದ್ದು ಬರ್ತಾನೆ. ಅಲ್ಲಿಂದ ಎದ್ದು ಬಂದ್ಮೇಲೆ ಸರ್ಗೆ ಕಿಟಕಿ ಹತ್ರ ಬಂದು ನಿಂತ್ಕೊಂಡು ಆಕಾಶದ ಕಡೆ ನೋಡ್ತಾ ನಮ್ಗೊಂದ್ ಮಗು ಹೋದ್ರೆ ಸಾಕು ಅಂತ ಬೇಡ್ಕೊಂತಾನೆ. ಅದೇ ಟೈಮ್ಗೆ ಅವ್ನ ಕಣ್ಣೆದುರುಗಡೆ ಒಂದು ನಕ್ಷತ್ರ ಕೆಳಗಡೆ ಬೀಳ್ತಾ ಇರೋದು ಕಾಣುತ್ತೆ. ಇಡೀ ಜಗತ್ತಲ್ಲಿ ಅದೊಂದು ಟಾಕ್ ಇದೆಯಲ್ಲ, ನಕ್ಷತ್ರ ಬೀಳ್ತಾ ಇರುವಾಗ ಏನಾದ್ರು ಬೇಡ್ಕೊಂಡ್ರೆ ಅದಾಗುತ್ತೆ ಅಂತ. ಅದೇ ಇರ್ಬೇಕು ಇವಾಗ ಆಗೋದು. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ 10 days ಲೇಟರ್ ಅಂತ ತೋರಿಸ್ತಾರೆ. ಈಗ ಸರ್ಗೈ ತನ್ನ ಸ್ಟುಡಿಯೋದಲ್ಲಿ ಕುತ್ಕೊಂಡು ಒಂದು ಕೋಳಿ ಬಗ್ಗೆ ಮಾತಾಡ್ತಾ ಇರ್ತಾನೆ. ಈ ಕೋಳಿ ಸ್ಪೆಷಾಲಿಟಿ ಏನಂದ್ರೆ ಇದು ಮೊಟ್ಟೆಗಳಿಡೋ ಮೂಲಕ ಫುಟ್ಬಾಲ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಊಹೆ ಮಾಡಬಹುದಾಗಿತ್ತು. ಸಾಲದಕ್ಕೆ ಇದು ಎಷ್ಟು ಮೊಟ್ಟೆ ಇಡುತ್ತೋ ಅಷ್ಟೇ ಗೋಲ್ ಕೂಡ ಹೊಡಿತಾ ಇರ್ತಾರೆ. ಈ ಕೋಳಿ ಬಗ್ಗೆ ಹೀಗೆ ಮಾತಾಡ್ತಿದ್ದ ಸರ್ಗೈಗೆ ಇದ್ದಕ್ಕಿದ್ದಂಗೆ ವಾಮಿಟಿಂಗ್ ಶುರುವಾಗುತ್ತೆ. ಈಗ ಸರ್ಗೈ ಎಲ್ಲದನ್ನು ಸಾರಿ ಕೇಳಿ ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಈಗ ಸರ್ಗೈಗೂ ಗೊತ್ತಿಲ್ಲ ಯಾಕೆ ನನ್ಗೆ ವಾಮಿಟಿಂಗ್ ಆಯ್ತು ಅಂತ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ನಮ್ಗೆ ಮಾರ್ಕೆಟ್ ಅಲ್ಲಿ ತೋರಿಸ್ತಾರೆ. ಮಾರ್ಕೆಟ್ ಅಲ್ಲಿ ಸರ್ಗೈ ಮನೆಗೆ ಏನ್ ಬೇಕು ಆ ಐಟಮ್ಸ್ ತಗೊಂತ ಅವ್ನಿಗೆ ಉಪ್ಪಿನಕಾಯಿ ಮೇಲೆ ಕಂಡುಬೀಳುತ್ತೆ. ಆಕ್ಚುಲಿ ಸರ್ಗೈ ಯಾವತ್ತು ಹುಳಿ ಅಥವಾ ಉಪ್ಪಿನಕಾಯಿ ಅಂತ ಪದಾರ್ಥಗಳು ತಿಂದವನೇ ಅಲ್ಲ, ಬಟ್ ಇವತ್ತು ಇಷ್ಟಪಟ್ಟು ಅವನೇ ತಗೊಂತಾ ಇರ್ತಾನೆ. ಇದೆಲ್ಲ ನೋಡ್ತಿರೋ ನಮ್ಗೆ ಏನೋ ಸಮಥಿಂಗ್ ಇರ್ಬೇಕು ಅಂತ ಅನ್ಸಕ್ ಶುರು ಆಗುತ್ತೆ. ಇದಾದ್ಮೇಲೆ ಸರ್ಗೈ ಮನೆಗೆ ಬಂದ್ಮೇಲೆ ಆ ಉಪ್ಪಿನಕಾಯಿನ ಊಟ ತರ ತಿಂತಾ ಇರ್ತಾನೆ. ಈಗ ಇವನು ಈ ವಿಚಾರನ ತನ್ನ ಫ್ರೆಂಡ್ ಆದ ಜೋರಾ ಕೂಡ ಹೇಳ್ತಾನೆ. ಈ ಮಾತು ಕೇಳಿಸ್ಕೊಂಡ ಜೋರಾ ಏನ್ ಗುರು ನೀನ್ ಪ್ರೆಗ್ನೆಂಟ್ ಏನಾದ್ರು ಆಗಿದ್ಯಾ ಅಂತ ಕೇಳ್ತಾನೆ. ಈಗ ಇವನು ಈ ಮಾತುಗಳಿಂದ ಸರ್ಗೈಗೆ ಜ್ಞಾಪಕ ಬರುತ್ತೆ 10 days ಬ್ಯಾಕ್ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದು ಆಗ ನಕ್ಷತ್ರ ಬಿದ್ದಿದ್ದಿಲ್ಲ. ಈಗ ಯಾವ್ದಕ್ಕೂ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ತನ್ನ ಹೆಂಡತಿಗೆ ಅಂತ ತಂದಿದಂತ ಪ್ರೆಗ್ನೆನ್ಸಿ ಕಿಟ್ ನ ತಾನೇ ಯೂಸ್ ಮಾಡಕ್ ಶುರು ಮಾಡ್ತಾನೆ. ಇವನ್ಗೀಗ ಆ ಕಿಟ್ ಅಲ್ಲಿ ಡಬಲ್ ಲೈನ್ ಕಾಣಿಸುತ್ತೆ. ಇವಾಗ ಇವನ್ ಅನ್ಕೊಂತಾನೆ ನಾನೇನ್ ಪ್ರೆಗ್ನೆಂಟ್ ಆಗಿಲ್ಲ ಅಂತ. ಬಟ್ ಬಾಕ್ಸ್ ಇಂದ ಇದ್ದಂತ ಇನ್ಸ್ಟ್ರಕ್ಷನ್ಸ್ ಹೋದ್ಮೇಲೆ ಗೊತ್ತಾಗುತ್ತೆ ಡಬಲ್ ಲೈನ್ ಅಂದ್ರೆ ಪ್ರೆಗ್ನೆಂಟ್ ಆಗಿದೀವಿ ಏನೋ ಅರ್ಥ ಅಂತ. ಆಗ ಸರ್ಗೆ ಈ ಕಿಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಅನ್ಬಿಟ್ಟು ಹೊಸ ಕಿಟ್ ತಂದು ಆಗ ಕೂಡ ಚೆಕ್ ಮಾಡಿ ನೋಡ್ತಾನೆ. ಬಟ್ ಅವ್ನಿಗೆ ಅದೇ ರಿಸಲ್ಟ್ ಕಂಟಿನ್ಯೂಸ್ ಆಗಿ ಸಿಗ್ತಾನೆ ಇರುತ್ತೆ. ಇದನ್ನೆಲ್ಲ ನೋಡಿದಂತ ಸರ್ಗೆಗೆ ತುಂಬಾನೇ ನಗು ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸರ್ಗೆ ಊಟಕ್ಕೆ ಉಪ್ಪಿನಕಾಯಿ ಹಾಕೊಂಡು ತಿಂತಾರೋದನ್ನ ಡಯಾನ ಅಬ್ಸರ್ವ್ ಮಾಡ್ತಾಳೆ. ಆಗ ಡಯಾನ ಏನ್ ಬಾಸ್ ಊಟಕ್ಕೆ ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದೀರಾ ಅಂತ ಕೇಳಿದಕ್ಕೆ ನಮ್ಮ ಸರ್ಗೆ ಈಗ ಹೇಳಕ್ ಶುರು ಮಾಡ್ತಾನೆ. ಅದೇನಂದ್ರೆ ನಿನ್ಗೊಂದು ವಿಷಯ ಗೊತ್ತ, ನಾನೀಗ ತಂದೆ ಆಗ್ತಾ ಇದೀನಿ ಅಂತ ಹೇಳ್ತಾನೆ. ಈ ಮಾತು ಕೇಳಿದಂತ ಡಯಾನ ಇವನೇನ ನಂಗೆ ಮೋಸ ಮಾಡ್ತಾ ಇರ್ಬೇಕು ಅಂತ ಅನ್ಕೊಂತಾಳೆ. ಯಾಕಂದ್ರೆ ಇವನು ತಂದೆ ಆಗ್ತಿದ್ದಾನೆ ಅಂದ್ಮೇಲೆ ಬೇರೆ ಯಾವ್ದೋ ಮಹಿಳೆ ಜೊತೆ ಅವ್ನು ಸೇರಿದಾನೆ ಅಂತ ಅನ್ಕೊಂಡಿರ್ತಾಳೆ. ಬಟ್ ಈಗ ತನ್ನ ಗಂಡನೇ ಪ್ರೆಗ್ನೆಂಟ್ ಆಗಿದ್ದಾನೆ ಅಂತ ತಿಳಿದಾಗ ಡಯಾನಾಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಡಯಾನ ನಿನ್ಗೇನಾದ್ರು ಹುಚ್ಚಿಗೆ ಚಿಡಿದ್ಯಾ, ಯಾಕೆ ಈ ರೀತಿ ತಮಾಷೆ ಮಾಡ್ತಾ ಇದೀಯಾ ಅಂತ ಹೇಳ್ತಾಳೆ. ಆಗ ಸರ್ಗೆ ನೀನ್ ನಂಬದೇ ಇರು, ನಾನಂತೂ ಪ್ರೆಗ್ನೆಂಟ್ ಆಗಿರೋದು ಸತ್ಯ ಅಂತ ಹೇಳ್ತಾನೆ. ಇದೆಲ್ಲ ಆದ್ಮೇಲೆ ಅದೇ ದಿನ ಸಂಜೆ ಸರ್ಗೆಯ ಪೇರೆಂಟ್ಸ್ ಮತ್ತೆ ಜೋರಾನ ಫ್ಯಾಮಿಲಿ ಕೂಡ ಬಂದಿರ್ತಾರೆ ಊಟಕ್ಕಂತ. ಈಗ ಸರ್ಗೆ ಇದೇ ಒಳ್ಳೆ ಟೈಮ್ ಅಂತ ನಾನು ಪ್ರೆಗ್ನೆಂಟ್ ಆಗಿರೋದನ್ನ ಇವ್ರ ಮುಂದೆ ಹೇಳ್ಬಿಡ್ತಾನೆ. ಈ ಮಾತಿಗೆ ಅಲ್ಲಿದ್ದವರೆಲ್ಲ ಶಾಕ್ ಹೋಗ್ತಾರೆ. ಅವ್ರ ಯಾಕೆ ನಾನು ಕೂಡ ಶಾಕ್ ಆಗೋದೆ. ಈಗ ಸರ್ಗೆ ಪೇರೆಂಟ್ಸ್ ಮಾತಾಡಕ್ ಶುರು ಮಾಡ್ತಾರೆ. ಮಗ ಈ ತರ ಆಗೋದೆಲ್ಲ ಸುಳ್ಳು, ನೀನ್ ತಮಾಷೆ ಮಾಡಬೇಡ ಸುಮ್ನೆ ಇರು ಅಂತ. ಈ ಮಾತು ಕೇಳಿದಂತ ಸರ್ಗೆಗೆ ತುಂಬಾನೇ ಕೋಪ ಬಂದು ಅಲ್ಲಿಂದ ಹೊರಟೋಗ್ತಾನೆ. ಈಗ ಸರ್ಗೆ ತಂದೆ ಸರ್ಗೆ ತಾಯಿಗೆ ಬೈಯಕ್ ಶುರು ಮಾಡ್ತಾನೆ. ಅದೇನಂದ್ರೆ ಸರ್ಗೆ ನೀನ್ ಹೊಟ್ಟೆ ಒಳಗಡೆ ಇರ್ಬೇಕಾದ್ರೆ ನೀನ್ ಬೇರೆ ಬೇರೆ ಯೋಗಗಳೆಲ್ಲ ಮಾಡ್ತಾ ಇದೆ, ಅದರಿಂದ ಇವನು ಹುಡುಗಿಯಾಗಿ ಬದಲಾಗಿದ್ದಾನೆ ನೋಡಿ ಇವಾಗ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಸರ್ಗೆ ಒಂದು ಬುಕ್ ತಗೊಂಡಿರ್ತಾನೆ. ಆ ಬುಕ್ ಯಾವ್ದಂದ್ರೆ ಒಂದು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರೋದು. ಆಗ ಸರ್ಗೆ ತನಗೆ ಬೇಕಾದಂತ ಪಾಯಿಂಟ್ಸ್ ಟಿಕ್ ಮಾಡಿ ಒಂದ್ ಕಡೆ ಬರ್ಕೊಂತಾ ಇರ್ತಾನೆ. ಈಗ ಸರ್ಗೆ ಫ್ಯಾಮಿಲಿ ನಡೆದಿರೋದೆಲ್ಲಾನು ಮರೆತು ಈಗ ಸರ್ಗೆ ಸಪೋರ್ಟ್ ಆಗಿ
ನಿಂತ್ಕೊಂತಾರೆ. ಆಗ ಸರ್ಗೈ ಮಗು ಯಾವ ಮಂತ್ ಅಲ್ಲಿ ಹುಟ್ಟಬಹುದು ಅಂತ ಕ್ಯಾಲೆಂಡರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ಬೇಕಾದ್ರೆ ಅಕ್ಟೋಬರ್ ಅಂತ ಗೊತ್ತಾಗುತ್ತೆ. ಈಗ ತನ್ನ ಹೊಟ್ಟೆ ಒಳಗಡೆ ಇರುವಂತ ಮಗುಗೋಸ್ಕರ ಸರ್ಗೈ ಎಣ್ಣೆ ಹೊಡಿಯೋದು, ಸಿಗರೇಟ್ ಹೊಡಿಯೋದು ಎಲ್ಲ ಬಿಟ್ಟಿರ್ತಾನೆ. ಬದಲಾಗಿ ಹೆಲ್ದಿ ಫುಡ್ಸ್, ಉಪ್ಪಿನಕಾಯಿ ಇಂಥವೇ ತಿಂತಾ ಇರ್ತಾನೆ. ಈಗ ಡಯಾನಾಗೆ ಬೇರೆ ವಿಧಿ ಇಲ್ದಿರ ಅವಳು ಕೂಡ ಬಂದು ಇವನ್ ಜೊತೆ ನಿಂತ್ಕೊಂತಾಳೆ. ಈಗ ಸರ್ಗೈಗೆ 4 ತಿಂಗಳಾಗಿರೋದ್ರಿಂದ ಈಗ ಹೊಟ್ಟೆ ಬೆಳೆದಿರೋದ್ರಿಂದ ಚೆಕ್ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ಸರ್ಗೈ ಪ್ರೆಗ್ನೆಂಟ್ ಆಗಿರೋ ಲೇಡೀಸ್ ಎಕ್ಸರ್ಸೈಸ್ ಮಾಡೋ ಜಾಗ ತಾನು ಕೂಡ ಹೋಗ್ತಾನೆ. ಈಗ ಇವನಿಗೆ ಸಪೋರ್ಟ್ ಮಾಡೋದಕ್ಕೆ ಅಲ್ಲಿಗೆ ಡಯಾನ ಕೂಡ ಬಂದಿರ್ತಾಳೆ. ಇದನ್ನೆಲ್ಲ ನೋಡಿದಂತ ಅಲ್ಲಿದ್ದಂತ ಪ್ರೆಗ್ನೆಂಟ್ ಲೇಡೀಸ್ ಇವನೇನು ಹೆಚ್ಚಾಗಿ ಕ್ವಶನ್ ಕೇಳಕ್ ಹೋಗೋದಿಲ್ಲ. ಈಗ ಸರ್ಗೈಗೆ 5 ಮಂತ್ಸ್ ಆಗಿದೆ. ಇದರಿಂದ ಅವನು ಒಂದು ಸ್ತ್ರೀ ರೋಗ ತಜ್ಞರ ಹತ್ರ ಹೋಗ್ತಾನೆ. ಈಗ ಅವ್ರು ಅನ್ಕೊಂಡಿರ್ತಾರೆ ಡಯಾನ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಬಟ್ ಅಲ್ಲಿ ಟ್ರೀಟ್ಮೆಂಟ್ ಬಂದಿರೋದು ಸರ್ಗೈ. ಇದನ್ನ ತಿಳಿದಂತ ಎಷ್ಟೋ ಜನ ಡಾಕ್ಟರ್ ಸರ್ಗೈಗೆ ಚೆಕಪ್ ಮಾಡೋದಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಡೇ ಸರ್ಗೈ ಡಾಕ್ಟರ್ ಟಿಕೋನೋ ಅವ್ರನ್ನ ಮೀಟ್ ಆಗ್ತಾನೆ. ಈ ಡಾಕ್ಟರ್ಗೆ 2 ಮಂತ್ಸ್ ಇಂದ ಒಂದೇ ಒಂದು ಪೇಷಂಟ್ ಕೂಡ ಬಂದಿರೋದಿಲ್ಲ. ಆಗ ಈ ಡಾಕ್ಟರ್ ಯಾರಾದ್ರೂ ಬರ್ಲಿ ಅಂತ ಕಾಯ್ತಿದ್ದಾಗ ಆಗ ನಮ್ಮ ಸರ್ಗೈ ಅಲ್ಲಿಗೆ ಹೋಗ್ತಾನೆ. ಈಗ ಅಲ್ಲಿಗೆ ಬಂದ ಸರ್ಗೈಗೆ ಆ ಡಾಕ್ಟರ್ ಆ ಬೆಡ್ ಮೇಲೆ ಹೋಗಿ ಮಲ್ಕೊ ಅಂತ ಹೇಳ್ತಾರೆ. ಬಟ್ ನಮ್ ಸರ್ಗೈಗೆ ಆ ಬೆಡ್ ಮೇಲೆ ಹೆಂಗ್ ಮಲ್ಕೊಬೇಕಂತ ಗೊತ್ತೇ ಆಗೋದಿಲ್ಲ. ಈಗ ಸರ್ಗೈ ಫ್ರೆಂಡ್ ಆದ ಝೋರಾಗೆ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರೋದ್ರಿಂದ ಅವನು ಈ ಸರ್ಗೈ ಸ್ಟೋರಿನ ಒಂದು ಚಾನಲ್ಗೆ ಮಾರಿರ್ತಾನೆ. ಈ ಮಾತು ಕೇಳಿದಂತ ಸರ್ಗೈಗೆ ತುಂಬಾನೇ ಕೋಪ ಬರುತ್ತೆ. ಬಟ್ ಅವ್ನಿಗೆ ವಿಧಿ ಇಲ್ಲ, ಈಗೇನು ಮಾಡಕ್ಕಾಗಲ್ಲ ಅಂತ ಅವ್ನು ಸುಮ್ಮನೆ ಆಗ್ತಾನೆ. ಇದಾಗಿ ಸ್ವಲ್ಪ ದಿನಗಳ ನಂತರ ಸರ್ಗೈ ವರ್ಲ್ಡ್ ಫೇಮಸ್ ಆಗೋಗಿರ್ತಾನೆ. ಈಗ ಸರ್ಗು ಹೋದ್ ಕಡೆ ಬಂದ ಕಡೆ ಎಲ್ಲ ಒಂದು ವಿಚಿತ್ರ ಜೀವಿ ಅನ್ನೋ ತರ ಎಲ್ಲರೂ ನೋಡ್ತಾ ಇರ್ತಾರೆ. ಇದರಿಂದ ಸರ್ಗೈಗೆ ತುಂಬಾನೇ ಬೇಜಾರಾಗುತ್ತೆ. ಅದರಿಂದ ಸರ್ಗೈ ಜೋರಾಗಿ ತುಂಬಾನೇ ಭಯಕ್ಕೆ ಶುರು ಮಾಡ್ತಾನೆ. ಇದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡೆ ಜೋರ ನಂತರ ಒಂದು ಬೆಸ್ಟ್ ಪ್ಲಾನ್ ಇದೆ, ಅದರಿಂದ ನಾವು ಕೋಟ್ಯಾಧಿಪತಿ ಆಗ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಸರ್ಗೈ ಏನ್ ನಿನ್ನ ಪ್ಲಾನ್ ಅಂತ ಕೇಳಿದಕ್ಕೆ ಆಗ ಜೋರ್ ಮಾತಾಡಕ್ ಶುರು ಮಾಡ್ತಾನೆ. ಅದೇನಂದ್ರೆ ಸರ್ಗೈ ಕೆಲವು ಟಿವಿ ಚಾನಲ್ ಮುಂದೆ ಒಂದು ಇಂಟರ್ವ್ಯೂ ಕೊಡೋದು. ಇದಾದ್ಮೇಲೆ ಅಡ್ವರ್ಟೈಸ್ ಇಂದ ಒಳ್ಳೆ ದುಡ್ಡು ಬರುತ್ತೆ ಅಂತ ಹೇಳ್ತಾನೆ. ಈ ಮಾತು ಕೇಳಿದಂತ ಸರ್ಗೈಗೆ ಮೊದಲಿಗೆ ಬೇಜಾರಾಗುತ್ತೆ. ಬಟ್ ಅವನಿಗೂ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ಅವನು ಒಪ್ಕೊಂತಾನೆ. ಇದಾದ್ಮೇಲೆ ಸರ್ಗೈ ಆಡ್ಸ್, ಇಂಟರ್ವ್ಯೂಸ್ ಅಂತ ತುಂಬಾನೇ ಬಿಸಿ ಆಗಿ ಹೋಗ್ತಾನೆ. ಇದರಿಂದ ಅವನ ಫ್ರೆಂಡ್ ಆದ ಜೋರ ತುಂಬಾನೇ ಕಾಸು ಮಾಡಕ್ ಶುರು ಮಾಡಿರ್ತಾನೆ. ಒಂದಿನ ಸರ್ಗೈ ಹೋಟೆಲ್ ಅಲ್ಲಿ ಕೂತಿರ್ಬೇಕಾದ್ರೆ ಒಂದು ಗೇ ಕಪಲ್ಸ್ ಬಂದು ಇವನ್ ಮಾತಾಡ್ಸಕ್ ಶುರು ಮಾಡ್ತಾರೆ. ಅದಂದ್ರೆ ಒಂದು ಗಂಡು ಕೂಡ ಹೆಂಗೆ ಪ್ರೆಗ್ನೆಂಟ್ ಆಗ್ಬೋದು ಅಂತ ಕೇಳ್ತಾರೆ. ಅದಕ್ಕೆ ಸರ್ಗೈ ಆ ಶೂಸ್ ಕತೆ ಹೇಳಕ್ ಶುರು ಮಾಡ್ತಾನೆ. ಇದಾದ್ಮೇಲೆ ನಮ್ಗೆ ಸರ್ಗೈನ ಮುತ್ಕೊಂಡ್ರು ಅಂತ ನ್ಯೂಸ್ ರಿಪೋರ್ಟರ್ ಗಳನ್ನ ತೋರಿಸ್ತಾರೆ. ಇದರಿಂದ ಸರ್ಗೈ ತನ್ನ ಹೆಂಡತಿನೇ ಮರೆತು ಹೋಗ್ತಾ ಇರ್ತಾನೆ. ಹೀಗೆ ಮಾಡ್ತಾ ಸರ್ಗೈ ತನ್ನ ಹೆಂಡತಿ ಫ್ಯಾಮಿಲಿ ಬಗ್ಗೆ ಗಮನ ಕೊಡದೆ ಮರೆದಿರ್ತಾನೆ. ಈಗ ಅದೇ ರೀತಿ ಒಂದು ನ್ಯೂಸ್ ಚಾನಲ್ ಸರ್ಗೈನ ಒಂದು ಇಂಟರ್ವ್ಯೂಗೆ ಕರೆದಿರ್ತಾರೆ. ಈಗ ಸರ್ಗೈ ತಾನು ಬರೋದಲ್ದಿರೋ ತನ್ನ ಫ್ಯಾಮಿಲಿನ ಕೂಡ ಕರ್ಕೊಂಡ್ ಬಂದಿರ್ತಾನೆ. ಈಗ ಸರ್ಗೈಗೆ ಆ ಇಂಟರ್ವ್ಯೂ ಅಲ್ಲಿ ಕೇಳ್ತಾರಂತ ಕ್ವಶನ್ಸ್ ನೋಡಿ ಡಯಾನಾಗೆ ತುಂಬಾನೇ ಕೋಪ ಬರುತ್ತೆ. ಆಗ ಡಯಾನ ಅಲ್ಲೇ ಇದ್ದಂತ ಕ್ಯಾಮರಾಮನ್ ಒಯ್ದು ಅಲ್ಲಿಂದ ಹೊರಟೋಗ್ತಾಳೆ. ಡಯಾನ ಈಗ ಅಲ್ಲಿಂದ ಹೋಗಿ ನೋಡಿದಂತ ಅವರ ಫ್ಯಾಮಿಲಿ ಅಲ್ಲಿಂದ ಅವರು ಹೋಗಕ್ ಶುರು ಮಾಡ್ತಾರೆ. ಈಗ ಸರ್ಗೈ ಹಿಂದಕ್ಕೆ ನೋಡಿದ್ರೆ ಯಾರ್ಯಾರು ಇಲ್ಲ, ಸರ್ಗೈ ಮಾತ್ರ ಉಳಿದಿದ್ದಾನೆ. ಇದರಿಂದ ಸರ್ಗೈಗೆ ಅರ್ಥ ಆಗುತ್ತೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಈಗ ಸರ್ಗೈ ಹೇಳಿದ್ನಲ್ಲ ಆ ಶೂಸ್ ಕಥೆಯಿಂದ ಕೆಲವು ಧಾರ್ಮಿಕ ಜನರಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಇದರಿಂದ ಆ ಜನರು ಸರ್ಗೈ ವಿರುದ್ಧ ಪ್ರತಿಭಟನೆ ಮಾಡಕ್ ಶುರು ಮಾಡಿರ್ತಾರೆ. ಸಾಲದಕ್ಕೆ ಸರ್ಗೈ ವಿರುದ್ಧ ಒಂದು ಕಂಪನಿ ಕೋರ್ಟ್ಗೆ ಹೋಗಿರುತ್ತೆ. ಈಗ ಸರ್ಗೈ ಪರ ವಾದ ಮಾಡ್ಲಿಕ್ಕೆ ಸರ್ಗೈ ಫ್ರೆಂಡ್ ಹತ್ರ ಜೋರಾನೇ ಬಂದಿರ್ತಾನೆ. ಅದೇನಂದ್ರೆ ಸರ್ಗೈ ಪ್ರೆಗ್ನೆಂಟ್ ಆಗಿರೋದು ಸುಳ್ಳು, ಅವ್ರು ದುಡ್ಡು ಮಾಡ್ಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಬಂದಿರುತ್ತೆ. ಈಗ ಜೋರ ವಿರುದ್ಧ ಇದ್ದಂತ ಆ ಲಾಯರ್ ಯಾವ ರೀತಿ ವಾದ ಮಾಡ್ತಾರೆ ಅಂದ್ರೆ ಜೋರ ಒಂದೆರಡು ಮಾತು ಕೂಡ ಮಾತಾಡಕ್ ಆಗೋದಿಲ್ಲ. ಈಗ ಅಲ್ಲೇ ಇದ್ದಂತ ಸರ್ಗೈ ಆಪೋಸಿಟ್ ಲಾಯರ್ ತನ್ನ ಹತ್ರ ಇದ್ದಂತ ಒಂದು ಡಾಕ್ಯುಮೆಂಟ್ ನ ಜಡ್ಜ್ ಕೈ ಕೊಡ್ತಾರೆ. ಆಕ್ಚುಲಿ ಸರ್ಗೈ ಪ್ರೆಗ್ನೆಂಟ್ ಆಗೋಕ್ ಮೊದಲು ಮತ್ತೆ ಪ್ರೆಗ್ನೆಂಟ್ ಆದ್ಮೇಲೆ ಅವನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಅನ್ನೋದ್ರ ಡೀಟೇಲ್ಸ್ ಆಗಿರುತ್ತೆ. ಇದಾದ್ಮೇಲೆ ಸರ್ಗೈ ಮತ್ತೆ ಡಯಾನ ಮನೆಗೆ ಬಂದ್ಮೇಲೆ ಡಯಾನ ಹೇಳ್ತಾಳೆ ಈ ಜೀವನ ಇಲ್ಲಿಗೆ ಸ್ಟಾಪ್ ಮಾಡೋಣ, ಹೊಸ ಜೀವನ ನಡೆಸೋಣ ಅಂತ. ಆಗ ಸರ್ಗೈಗೆ ಕೋಪ ಬಂದು ಡಯಾನನ ಬೈದ್ ಬಿಡ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ನ ಮತ್ತೆ ಕೋರ್ಟಲ್ಲಿ ತೋರಿಸ್ತಾರೆ. ಈಗ ಸರ್ಗೈ ಪ್ರೆಗ್ನೆಂಟ್ ಆಗಿರೋದಕ್ಕೆ ಪ್ರೂಫ್ ಆಗಿ ಸರ್ಗೈ ಹೊಟ್ಟೆ ತೋರಿಸ್ಬೇಕಂತ ಜೋರ ಅವ್ನ ಮುಂದೆ ಕರೆದು ಸರ್ಗೈ ಹೊಟ್ಟೆನ ಎಲ್ರಿಗೂ ತೋರಿಸ್ತಾನೆ. ಸಾಲದಕ್ಕೆ ಸರ್ಗೈ ಮಾಡಿಸಿದಂತ ಅಲ್ಟ್ರಾಸಾನಿಕ್ ಸೌಂಡ್ ಡೀಟೇಲ್ಸ್ ಕೂಡ ಅವ್ನು ಕೊಡ್ತಾನೆ. ಇದನ್ನೆಲ್ಲ ನೋಡಿದಂತ ಜೋರ ಆಪೋಸಿಟ್ ಲಾಯರ್ ಸರ್ಗೈಗೆ ಚೆಕ್ಅಪ್ ಮಾಡಿದಂತ ಡಾಕ್ಟರ್ ನ ಕರೆಸ್ತಾಳೆ. ಆಗ ಡಾಕ್ಟರ್ ನ ಕ್ವಶನ್ ಮಾಡಕ್ ಶುರು ಮಾಡಿದಾಗ ಆ ಡಾಕ್ಟರ್ ನನಗೆ ಈ ವಿಚಾರದ ಬಗ್ಗೆ ಅಷ್ಟಾಗಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮತ್ತೆ ಯಾಕೆ ಅವತ್ತು ಸರ್ಗೈಗೆ ಚೆಕ್ಅಪ್ ಮಾಡಿದೆ ಅಂತ ಕೇಳಿದಕ್ಕೆ ತನಗಿದ್ದಂತ ಫೈನಾನ್ಷಿಯಲ್ ಕ್ರೈಸಿಸ್ ಬಗ್ಗೆ ಹೇಳ್ತಾನೆ. ಆಗ ಅಲ್ಲಿದ್ದಂತ ಜಡ್ಜ್ ಈ ಕೇಸ್ ನ ಬಗ್ಗೆ ಬೇರೆ ಡಾಕ್ಟರ್ ಹತ್ರ ಕೇಳಿದಾಗ ಆ ಡಾಕ್ಟರ್ ಹೇಳ್ತಾರೆ ಗಂಡು ಒಂದು ಪ್ರೆಗ್ನೆಂಟ್ ಒಂದು ಮಿತ್ ಆಗಿರುತ್ತೆ ಅಂತ. ಈಗ ಸರ್ಗೈ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿರೋದಕ್ಕೆ ಏನು ಪ್ರೂಫ್ ಇಲ್ದಿರೋ ಕಾರಣ ಈಗಲೂ ಕೂಡ ಈ ಕೇಸ್ ನ ಸೋಲ್ತಾರೆ. ಇದಾದ್ಮೇಲೆ ಸರ್ಗೈ ಒಂದು ಇಂಟರ್ವ್ಯೂ ಮುಗಿಸ್ಕೊಂಡು ಮನೆಗೆ ಬಂದಾಗ ಅಲ್ಲಿ ಡಯಾನ ಇಲ್ದಿರೋದನ್ನ ನೋಡ್ತಾನೆ. ಈಗ ಸರ್ಗೈ ಗೊತ್ತಾಗುತ್ತೆ ತಾನು ಮಾಡಿದ್ದೆಲ್ಲ ತಪ್ಪುಗಳು. ಇದರಿಂದ ಸರ್ಗೈ ಮುಂದೆ ಒಂದು ಡಿಸಿಷನ್ ಗೆ ಬರ್ತಾನೆ. ಆ ಡಿಸಿಷನ್ ಏನಂದ್ರೆ ಮುಂದೆ ಹೋಗಿ ನಾವು ನಾರ್ಮಲ್ ಲೈಫ್ ನ ಬದುಕೋದು ಅಂತ. ಇದಾದ್ಮೇಲೆ ನೆಕ್ಸ್ಟ್ ಡೇ ಕೋರ್ಟ್ ಅಲ್ಲಿ ಹಿಯರಿಂಗ್ ಇರುತ್ತೆ. ಬಟ್ ಸರ್ಗೈ ಅದಕ್ಕೆ ಆಬ್ಸೆಂಟ್ ಆಗಿರ್ತಾನೆ. ಈಗ ಜೋರ ಈ ಕೇಸ್ ಹಿಂಗಾದ್ರೂ ಗೆಲ್ಬೇಕು ಅನ್ಬಿಟ್ಟು ಇವನ ಹತ್ರ ಇದ್ದಂತ ಎಲ್ಲ ಟ್ಯಾಲೆಂಟ್ ಖರ್ಚು ಮಾಡಿ ಒಂದು ಸ್ಪೀಚ್ ಕೊಡ್ತಾನೆ. ಈ ಸ್ಪೀಚ್ ಇಂದ ಅಲ್ಲಿದ್ದವರೆಲ್ಲ ಕ್ಲಾಪ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಅಷ್ಟರ ಸರ್ಗೈ ಕಳಿಸಿದಂತ ಒಂದು ವಿಡಿಯೋ ಕ್ಲಿಪ್ ಜಡ್ಜ್ ಕೈ ಸೇರುತ್ತೆ. ಈಗ ಜಡ್ಜ್ ಅದನ್ನ ಪ್ಲೇ ಮಾಡಿ ನೋಡಿದಾಗ ಅದ್ರಲ್ಲಿ ಸರ್ಗೈ ನಮ್ ಪ್ರೆಗ್ನೆಂಟ್ ಆಗಿರೋದು ಸುಳ್ಳು, ಇದರಿಂದ ಯಾರಿಗಾದ್ರೂ ನೋವಾಗಿರೋ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿರ್ತಾನೆ. ಈಗ ಸರ್ಗೈ ಮಾಡಿದ ಈ ತಪ್ಪಿಗೆ ಜಡ್ಜ್ ಅವನಿಗೆ 10 ಲಕ್ಷ ರೂಪಾಯಿ ದಂಡ ಹಾಕ್ತಾರೆ. ಇದಾದ್ಮೇಲೆ ಸರ್ಗೈಗೆ ತನ್ನ ಹೆಂಡತಿ ಹತ್ರ ಸಾರಿ ಕೇಳ್ತಾನೆ. ಆಗ ಡಯಾನ ಕೂಡ ಒಪ್ಕೊಂತಾಳೆ. ಇದಾಗ್ತಿದಂಗೆ ಸರ್ಗೈಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗುತ್ತೆ. ಆಗ ಡಾಕ್ಟರ್ ಸರ್ಗೈಗೆ ಸಿ ಸೆಕ್ಷನ್ ಮಾಡಿ ಅವನ ಮಗುನ ಆಚೆ ತೆಗಿತಾರೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಡಯಾನ ಆ ಮಗುನ್ ತಂದು ಸರ್ಗೈ ಕೈಯಲ್ಲಿ ಇಡ್ತಾಳೆ.
ಇದಾದ್ಮೇಲೆ ಸೀನ್ 3 ವರ್ಷಗಳ ನಂತರ ತೋರಿಸ್ತಾರೆ. ಆಗ ಡಯಾನ ತನ್ನ ಗಂಡ ಪ್ರೆಗ್ನೆಂಟ್ ಆಗಿದ್ದಾಗ ಹಿಡಿದಿದ್ದಂತ ಫೋಟೋಗಳನ್ನ ಎಕ್ಸಿಬಿಷನ್ ಗೆ ಇಟ್ಟಿರ್ತಾಳೆ. ಈಗ ಸರ್ಗೇನ ಮಗನಿಗೂ 3 ವರ್ಷ ಆಗಿರುತ್ತೆ. ಅವನು ಜೋರ ಮಕ್ಕಳ ಜೊತೆ ಆಡ್ತಾ ಇರ್ತಾನೆ. ಇದಾಗಿ ಸ್ವಲ್ಪ ದಿನಗಳ ನಂತರ ಡಯಾನ ಕೂಡ ನನಗೆ ಅವಳಿ ಮಕ್ಕಳು ಬೇಕನ್ಬಿಟ್ಟು ಆ ಕಿಟಕಿ ಹತ್ರ ಕೂತು ಪ್ರೇಯರ್ ಮಾಡ್ತಾ ಇರ್ತಾಳೆ. ಡಯಾನ ಈಗ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ಸರ್ಗೆ ಕೂಡ ಅವಳ ಜೊತೆನೆ ಇರ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ನಮ್ಗೆ ತೋರಿಸ್ತಾರೆ ಸರ್ಗೆ ಮತ್ತೆ ಡಯಾನ ಕೂಡ ಈಗ ಪ್ರೆಗ್ನೆಂಟ್ ಆಗಿದಾರಂತ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಹಿಂಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.